ಎತ್ತಿ ಎತ್ತಿ ಬಾಯಪ್ಪ ಏನ್ ಮಾಡತ್ತೀವಿ ಕುಂತ ಬಾಪ ಮಾವ ಫೋನ್ ಹಚ್ಚಿದ್ಬೆ ಏನೋ ಕೆಲಸ ಐತಂತ ಬಂದ ಭೇಟಿ ಆಗಂತಂದ ಅದಕ್ಕ ಬಂದಿದ್ಬೆ ಏನ್ ಕೆಲಸ ಐತಂತ ಕೇಳಾಕ ನಾನು ಹಚ್ಚಂತ ಹೇಳಿದ್ನಪ್ಪ. ಹೌದಾ ಬೇ ಏನ್ ಕೆಲಸ ಇತ್ತು ಬೇ ನಿನ್ ಕಡೆ ಅಟ್ ಮಾತಾಡ್ದಿತ್ತಪ್ಪ. ಹೇಳಿ ನಿಮ್ಮ ಅಪ್ಪ ನಿಮ್ಮವ್ವ ಇದ್ದಾಗ ನಿಮ್ ತಂಗಿನ ನಮ್ನಿ ಸ್ವಚ್ಛ ಮಾಡ್ಕೋಬೇಕಂತೇಳಿ ಮಾತು ಕೊಟ್ಟಿದ್ರ. ಅದ್ರ ಸಂಬಂಧ ಮಾತಾಡಕತ್ತೇನಪ್ಪ. ನೀ ಏನಂತೀಪ ನೋಡು. ಹೌದು ಬೇ ನೀವು ಪೈಲ ಏನ್ ಮಾತಾಡ್ರಿ ಅನ್ನೋದ ಈ ವಿಷಯ ನನಗೇನು ಗುರ್ತ ಇಲ್ಲ. ನೀ ಹೇಳಿದಾಗ ನನಗ್ ಗುರ್ತಾಗೈತಿ. ಈಗ ಯಾವಾಗ ಬಂದಿ ಮಾವ? ಈಗ ಬಂದೇನಪ್ಪ. ಬಾ ಇಲ್ಲೇ ಕುಂದ್ರ. ಅಲ್ವೇ ಮತ್ತ ಮಾವಗ ಫೋನ್ ಹಚ್ಚಿ ಗ್ಯಾಸ ಕರೆಸಿದೆ. ಮತ್ ನನಗೆ ಏನ್ ಹೇಳೇನ ಇಲ್ಲ ಎದಕ್ಕಂತ ಗ್ಯಾಸ. ಈ ಬಂದಿಲ್ಲೋ ನಿನಗೂ ಹೇಳ್ತೇನಿ ಕೇಳಪ್ಪ. ಲಕ್ಷ್ಮಿ ಅಪ್ಪ ಅವ್ವ ಇದ್ದಾಗ ನಿನಗ ತಗೋಬೇಕಂತೇಳಿ ಮಾತಾಗಿತ್ತ. ಅದಕ್ಕ ಅವ್ರನ್ನ ಕರ್ಸೇನಿ. ನನಗೂ ವಯಸ್ಸಾಗೈತಿ, ಕೆಲಸ ನೀಗ್ ಬಂದಪ್ಪ. ಈಗ ಇದೊಂದ್ ಮದ್ವಿ ಮಾಡ್ರ ನನಗೂ ಹಗರಾಕತ್ತಪ್ಪ. ಇದಕ್ಕೆ ಏನಂತೀಯಪ್ಪ ನೀನ? ಯವ್ವ ಏನ್ ಮಾತಾಡತ್ತೀವಿ ನೀ? ಆಕಿಗೆ ವಯಸ್ಸ ಸಾಂದ್ ಐತಿ, ಇನ್ನ 15 ಚಾಲು ಆಗಿಲ್ಲ. ಯವ್ವ ಆಕಿಗೆ ಮದ್ವಿ ಅಂದ್ರನ ಗೊತ್ತಿಲ್ಲ, ಜೀವನ ಅಂದ್ರೆ ಮೊದ್ಲ ಗೊತ್ತಿಲ್ಲ. ಹೋಗಿ ಅಕ್ಕಿನ ನಾನು ಕಟಾಕತ್ತೀನಿ. ಮಾವ ನಿನಗ ಎಲ್ಲಾ ತಿಳಿದೈತಿ, ಗೊತ್ತಾಗಂಗಲ್ಲ ನಿನಗ? ಏ ಮಾವ ನಮ್ಕಿಂತ ಆಕಿ ದೊಡ್ಡಾಕಿದಾಳ. ಆಕಿ ಏನ್ ವಿಚಾರ ಮಾಡ್ರು ನಮ್ ಸಂಬಂಧನ ವಿಚಾರ ಮಾಡಿರ್ತಾಳ. ಆಕೆ ಹೇಳಾಕತ್ತಾಳ, ಪೈಲ ನಮ್ಮಪ್ಪ ನಮ್ಮವ್ವ ಮಾತು ಕೊಟ್ಟ ಕ್ಯಾಸ ಲಕ್ಷ್ಮಿನ ನಿನಗ ಕೊಡ್ಬೇಕಂತ ವಿಚಾರ ಮಾಡ್ಯಾರಂತ. ಅವ್ರ ಆಸೆನೂ ಐತಿ. ಅದ ಮಾಡ್ಕೊಂಡ್ಬಿಡ್ಲ. ಈಗ ಮುಂದ್ ಮಾಡೋದೇನ ಮದ್ವಿ ಈಗ ಮಾಡ್ಕೊಂಡ್ಬಿಡ. ಆಕಿಗೂ ವಯಸ್ಸಾಗೈತಿ. ಈಗ ಹೆಂಗಾರು ಆಕಿಗೂ ಕೆಲಸ ನೀಗಂಗಿಲ್ಲ ಅನ್ನಕತ್ತಾಳ. ಆಕೆ ಮಾಡ್ಕೊಂಡ್ಬಿಡ್ಲ ಮದ್ವಿ. ಏನ್ ಹೇಳ್ಬೇಕು ನಮ್ಮ ಮಾವ ನಿಮ್ ಇಬ್ಬರಿಗುನು? ಏನ್ ಮಾಡ್ತೀರಿ ಮಾತಾಡ್ಕೋತ ಹೋರ್ ಮಾರೆ. ಬ್ಯಾಸ್ರ ನೋಡೈತಿ. ಅವ ಸುಮ್ನ ಹಂಗ ಅಂತಾನ. ನೀ ಏನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗ್ಬೇಡ. ಪಟ್ 1 ವಾರ ಒಳಗೆ ಎಲ್ಲಾ ತಯಾರು ಮಾಡ್ಕೊಂಡು ಕ್ಯಾಸ ಅವ್ರ ಮದ್ವಿ ಮಾಡಿ ಕ್ಯಾಸ ಮುಗಿಸ್ಬಿಡೋಣ. ಯಾಕಂದ್ರೆ ಪಟ್ನ ಮಾಡೋಣ. ಯಾಕಂದ್ರ ಆಕಿಗೂ ಇನ್ನ ವಯಸ್ಸಾಗಿಲ್ಲ. ಈಗ ಏನ್ರ ಸ್ವಲ್ಪ ಇವ್ರಿಗೆ 4 ಮಂದಿ ಗುರ್ತಾತಂತ ತಿಳ್ಕೊ. ಮತ್ ಗೌರ್ಮೆಂಟ್ದವ್ರು ಬಂದ್ರು ಆದ ಇದ ಅನ್ನೋದಾಕೈತಿ. ಯಾರಿಗೂ ಹೇಳೋದು ಬೇಡ. ಪಟ್ನ ಏನೈತಿ ಇದ್ದಟ್ ಮಂದಿ ಆಗನ ಮುಗಿಸ್ ಕ್ಯಾಸ್ ಮದ್ವಿ ಮಾಡಿ ಮುಗಿಸ್ಬಿಡೋಣ ನೋಡ. ಆತಪ್ಪ ಬರೋಬರ್ ಐತಿಲ್ಲ? ಗುಡಿಗೆ ಹೋಗಿ ಬಂದ್ರಪ್ಪ? ಹ್ಞೂ ಬೇ. 100 ವರ್ಷ ಅವಶ್ಯ ಇರ್ಲಪ್ಪ. ಲಕ್ಷ್ಮಿ ನಾಷ್ಟಕ್ಕೆ ಏನಾರು ಮಾಡೋಗೋ, ಹೊಟ್ಟೆ ಹಸಿರು ಬಾಳ ನಂದು. ನಾಷ್ಟ ಮಾಡ್ಬೇಕನಾ? ಹ್ಞೂ ಮತ್ತ ಹೋಗ್ ಪಟ್ನ ಹೋಗ. ತಮ್ಮ ನಿಂದು ಲಗ್ನ ಆತು. ನಾನು 4 ದಿನ ಮಂದಿರ್ಗೆ ಹೋಗಿ ಬರ್ತೇನಪ್ಪ. ಯವ್ವ ಈಗ ಹೋಗಾಕೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು ಗ್ಯಾಸ್ ಹೋಗ್ಲಾ? ಅವಾಗಲೇ ಮಂದಿರ್ಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ನಪ್ಪ. ಹೋಗಿ ಬರ್ತೇನೆ ನಾನು. ಹುಡುಗಿ ಸಣ್ಣಾಕಿದಾವ. ನಾ ಊರಿಗೆ ಹೋದ್ರ ಏನಾದ್ರು ತಪ್ಪು ಮಾಡ್ರ ನೀ ಅಟ್ ಸಂಭಾಳಿಸ್ಕೊಂಡು ಹೋಗಪ್ಪ. ಅಲ್ವಾ ಸಣ್ಣಾಕಿದಾಳ ಅಂದ್ರೂ ಮಾಡ್ರಿ. ಮತ್ ಏನಾರ ತಪ್ಪದು ಮಾಡ್ರ ಸಂಭಾಳಿಸ್ಕೋಬೇಕಲ್ಲ. ನಾ ಸಂಭಾಳಿಸ್ಕೋತೇನೆ ತಗೊಂಡಿ. ನೀ ಆರಾಮ್ ಸಿರಿ ಹೋಗಿ ಬಾ ನೋಡ. ಮಾಮ ನೋಡಿದ್ರ ನಾಷ್ಟ ಮಾಡಕ್ ಕಳ್ಸ್ಯಾನ. ನಂಗೆ ನೋಡ್ರಿ ಏನೂ ಮಾಡಕ್ ಬರಂಗಿಲ್ಲ. ಅಲ್ಲಿ ಅಣ್ಣ ಮಾಡ್ತಿದ್ದ ಸುಮ್ಮನೆ ತಿಂತಿದ್ನಿ. ಏನ್ ಮಾಡ್ಲಿ? ಹುಡುಗಲ್ಲ ಅಮ್ಮ ಏನೇನೋ ಹೆಚ್ಚಿಟ್ಟಾಳ. ಎಣ್ಣೆ ಹಾಕ್ಲಿಯೋ ನೀರ್ ಹಾಕ್ಲಿಯೋ ಏನ್ ಮಾಡ್ಲಿ? ಲಕ್ಷ್ಮಿ ಇನ್ನ ನಾಷ್ಟನ ಮಾಡಿಲ್ಲ ನೀ? ನಂಗೇನು ಮಾಡಕ್ ಬರಂಗಿಲ್ಲ. ನಾಷ್ಟ ಮಾಡಾಕ ಬರಂಗಿಲ್ಲ? ಅಣ್ಣ ಮಾಡ್ತಿದ್ನ, ನಾ ತಿಂತಿದ್ನಿ. ನಿಮ್ಮನ್ನ ಕರ್ಕೊಂಡ್ ಬರ್ಬೇಕಾಕತಿ ನಾಷ್ಟ ಮಾಡಕ್. ನನಗ ಮಾಮ ಇವತ್ತೆಲ್ಲ ಕಲ್ತ್ಕೊಂಡು ನಾಳೆಯಿಂದ ಅಡ್ಗೆ ಮಾಡ್ತೇನೆ. ಅಂದ್ರೆ ಇವತ್ ಮಧ್ಯಾಹ್ನ ಅಡಿಗೆ ಮಾಡಂಗಿಲ್ಲ ಅಂತ ಗೊತ್ತಾತ್ ನನಗ. ಆಯ್ತು ಇರ್ಲಿ. ನಾ ಏನ್ ಮಾಡಕ್ ಹೋಗ್ಬೇಡ, ತಗದಿಡ ಅದನ್ನ. ನನಗ ನಿನಗ ಅವಾಗ ಕೂಡಿ ಕೆಲಸ ಹೊರಗಿಂದ ಏನಾರ ತಗೊಂಡ್ಬರ್ತಾನ. ತಿನ್ನಾಕರ ಬರ್ತೈತಿಲ್ಲ? ಇದನ್ನ ನೆಟ್ಗ ಕಲಿಕೋತೀರಿ ನೋಡ.
ನಮ್ಮ ಅವ್ಗ ಅದಕ್ಕೆ ಬಡ್ಕೊಂಡ ಹುಡುಗಿ ಸಣ್ಣಕ್ಕಳು ಬ್ಯಾಡ ಯವ್ವ ಅಂದ್ರೂ ಕೇಳಿಲ್ಲ. ನಮ್ಮ ಮಾವ ನಮ್ಮ ಅವ್ವ ಕೂಡಿ ಕ್ಯಾಸ ಅಡುಗೆ ಮಾಡಿ ಕುಂತರು. ಅಡುಗೆ ಮಾಡಕ್ಕೆ ಬರಂಗಿಲ್ಲ ಅಂತ ಏನು ಮಾಡೋದು ತೊಗೊಂಡಿದ್ದೇನೆ. ಹೆಂಗೋ ಏನು ಆಯಿಂದ ಮಾಡ್ತಾನೆ ಅಂದಾಳ ನೋಡೋಣ ಅಂತ. ಮತ್ತು ಹೊರಗಿನ ತೊಗೊಂಬಂದು ತಿನ್ನಾಕ ಬರ್ತೈತಿ. ಊರಿಗೆ ಹೋಗಿ ಬರ್ತೇನಪ್ಪ. ಹುಡುಗಿ ಸಣ್ಣಕ್ಕದ ಮನೆ ಕಡೆ ಜಾಕಿ ಆಕಿ ಏನು ಅನ್ನಕ್ಕೆ ಹೋಗ್ಬೇಡ. ಆಯ್ತು ಬೇ ಲೌಕರ್ ಬಾ ನೋಡು ಮತ್ತೆ. ನಡಿ ಬ್ಯಾಗ್ ತೊಗೊಂಬರ್ತೇನೆ. ಹಾಂ ಲಕ್ಷ್ಮಿಯ ಲಕ್ಷ್ಮಿಯ ಹಾ ಡಬ್ಬಿ ತುಂಬ ಪಟ್ನ ಟೈಮ್ ಆಗೈತಿ. ನಾ ಡಬ್ಬಿ ಕಟ್ಟಿಲ್ಲ. ಡಬ್ಬಿ ಕಟ್ಟಿಲ್ಲ ಇಲ್ಲ ಯಾಕ? ನಾ ಅಡಿಗೆ ಮಾಡಿಲ್ಲ. ಮತ್ತೆ ನಿನ್ನೇನು ಹೇಳಿದ್ದೆ ನನಗಣಿ? ನಾ ಅಡಿಗೆ ಮಾಡ್ಕ್ಯಾಸ್ ಡಬ್ಬಿ ಕಟ್ತಾನಂತ ಹೇಳಿದಿಲ್ಲ. ಅಡಿಗೆ ಮಾಡಾಕ ಬರಂಗಿಲ್ಲ ನಿನಗ. ಒಟ್ಟ ಉಪಾಸನ ಹೋಗುದ್ ನಾವಿನ್ನ ನಿನ್ನ ಕಟ್ಕೊಂಡ್ ಕ್ಯಾಸ ಬರೀ ಉಪಾಸನ ನಂಬದ. ನಮ್ಮ ಅವನ ಮಾತು ಕೇಸ ನಿನ್ನ ಕಟ್ಕೊಂಡ ಬರೀ ಹೊರಗೆ ತಿಂದನ ಹೋಗೋದಾಕತ್ತಿನ. ಏನಾರ ಅಂದ್ರ ಸಾಕ ಕಣ್ಣಾಗಿ ನೀರ್ ಹಂಗ ದಳ ಇಳಿತಾವ ನೋಡವ. ಹೋಗ್ ಶಾಣೆ ಅದ್ ಹೋಗ್. ನನ್ ಸಂಬಂಧ ಮಾಮ ದಿನ ಉಪವಾಸ ಹೊಂಟಾರ, ಬರೇ ಬೈಯಾತಾರ. ಅವು ಮಾಮ ಬೈಯೋದ್ ಬಿಟ್ರೆ ಏನೋ ಮಾಡಕ್ ಬರಂಗಿಲ್ಲ. ನಂಗ್ ನೋಡ್ರು ಅಡ್ಗೆ ಮಾಡಕ್ ಬರಂಗಿಲ್ಲ, ಕಸ ಹೊಡ್ಬಕ್ ಬರಂಗಿಲ್ಲ, ಮನೆ ಕೆಲಸ ಮಾಡಕ್ ಬರಂಗಿಲ್ಲ. ಎಲ್ಲ ನಮ್ಮ ಅಣ್ಣ ಸಂಬಂಧ. ನಾ ಬಡ್ಕೊಂಡಿ ಬ್ಯಾಡ ನಂಗ್ ಮದ್ವೆ ಅಂತ ಕೇಳಲೇ ಇಲ್ಲ ನನ್ ಮಾತ. ಅವ್ರು ನೋಡ್ರು ಬರೇ ಬೈತಾರ. ಸಾಲಿಗೆ ಎಷ್ಟೊಂದ್ ಸಾಲಿಗೆ ಹೋಗಿದ್ನಿ, ಫ್ರೆಂಡ್ಸ್ ಜೊತೆ ಆಡ್ತೀನಿ. ಒಂದ್ ದಿವಸ ನಮ್ಮ ಅಣ್ಣ ಕಡೆ ಬೈಸ್ಕೊಂಡಿರ್ಕಿಲ್ಲ. ಇಲ್ಲಿ ಬಂದು ನಾ ಏನೇನೆಲ್ಲ ತ್ರಾಸ ಅನ್ಭವಿಸೋದಾಗತ್ತೈತಿ. ನಂಗೆ ಆಗು ಹಾಲ್ತೀನಿ ನಮ್ಮ ಅಣ್ಣಾಗ ಫೋನ್ ಹಚ್ಚೋದು. ಹೆಲೋ ಅಣ್ಣ. ಹೆಲೋ ಅಣ್ಣ, ನಿಮ್ ಮನೆಗ್ ಬಂದ್ ಕರ್ಕೊಂಡೋಗ್ ನನ್ನ. ಯಾಕ? ಮಾಮ ಎಲ್ಲದಕ್ಕೂ ಬೈತಾರ. ನಂಗೆ ಅಡ್ಗೆ ಮಾಡಕ್ ಬರತ್ತಿಲ್ಲ ಅದಕ್ಕೂ ಬೈತಾರ. ನೀ ಕರ್ಕೊಂಡ್ ಹೋಗಿಲ್ಲಿಂದ ನನ್ನ. ನೋಡ್ವಾ ಹೇಳ್ದಂಗ ಸ್ವಲ್ಪ ಅಡಿಗೆ ಅದು ಮಾಡಿ ಸಂಭಾಷಿಕೊಂಡು ಹೋಗ್ಲಾ ನೀನ ಅಲ್ಲೇ. ನಾ ಕಲ್ಕೋತೇನಂದ್ರು ಬೈತಾರ, ಎಲ್ಲದಕ್ಕೂ ಬೈತಾರ. ನೀ ನಂಗೆ ಒಂದ್ ದಿವಸ ಬೈದ್ರಕಿಲ್ ಗೊತ್ತು ನಂಗಿಲ್ಲ. ನಾನ್ ಹಿಂಗ್ ಹೇಳಿದಿಲ್ಲೋ ಅವ್ರ ಎಲ್ಲದಕ್ಕೂ ಅಂತಾರ ನಿಮ್ ಮಾತ್, ನಮ್ಮ ಅವ್ವ ಅಪ್ಪನ ಮಾತ್ ಕೇಳಿ ನಾ ಮದ್ವೆ ಆದ್ನಿ, ತಪ್ಪು ಮಾಡಿದ್ನಿ, ಹಂಗ ಹಿಂಗ ಬೈತಾನೆ ಇರ್ತಾರ. ನೀನ್ ಸಂಬಂಧ ಮದ್ವೆ ಆದ್ನಿಲೋ ಈಗ ನನಗ್ ಗೊತ್ತಿಲ್ಲ. ನೀ ಬಂದ್ ಕರ್ಕೊಂಡ್ ಹೋಗ್ ನನ್. ಹಂಗೆಲ್ಲಾ ಮಾಡಕ್ ಹೋಗ್ಬಾರ. ತಾನ ಸುದ್ದ ಆಕತಿ. ಎದಕ್ ಹಿಂಗ್ ವಿಚಾರ ಮಾಡಾಕತ್ತೀನಿ? ಈಗ ನೀ ಬರ್ತೇನೆ ನಾನ ಬರ್ಲಿಯೋ? ಹಂಗ ಎದಕ್ಕಂತಿ? ನಿನ್ನ ಸುದ್ದ ಹೊಂದಿಸ್ಕೊಂಡ್ ಹೋಗ್ಲಾ ಅಲ್ಲೇ. ಏನ್ ಹೊಂದಿಸ್ಕೊಂಡ್ ಹೋಗೋದು? ಎಷ್ಟೊತ್ತು ತಡ್ಕೊಲಿ ನನ್ನ? ಆತು ಬರ್ತೇನೆ ಇಡ. ಹಾ ಬಾ. ತಂಗಿ ಹಿಂಗ್ಯಾಕ್ ಕುಂತಿಲ್ಲ ಇದ? ಎದಕ್ ಅಳಾಕತ್ತೀನಿ? ಅಣ್ಣ ನೀನಂಗ್ ಕರ್ಕೊಂಡ್ ಹೋಗೈತೆ. ಯಾಕ ಏನಾತ ಈಗ? ನಾ ಇಲ್ಲಿ ಇರಂಗಿಲ್ಲ. ಅದೇ ಯಾಕ ಏನಾತ ಅಂದಿ ಕೇಳಾಕತ್ತೇನೆ ನಿನಗ. ನಂಗೆ ಅಡ್ಗೆ ಮಾಡಕ್ ಬರಂಗಿಲ್ಲ ಅಂತ ಮಾಮ ಬರೇ ಬೈತಾನ. ಹುಡು ಮದ್ವಿ ಮಾಡಿ ಕೊಟ್ಟಿವಂತಂದ್ರ ಕಷ್ಟನೋ ಸುಖನೋ ಸಂಭಾಷಿಕೊಂಡ್ ಹೋಗ್ಬೇಕು ಆಟ ನೀನ. ನಿಂಗ್ ಗೊತ್ತಿಲ್ಲೋ ನಾ ಮನ್ಯಾಗ ಇದ್ದಾವು ಅಡ್ಗೆ ಮನೆ ಒಂದ್ಸರಿ ಕಾಲ್ ಇಟ್ಟೇನಿ. ಇಲ್ಲಲ್ಲ ಹೆಂಗ್ ಮಾಡ್ಲಿ ನಾನ? ಈಗ ಮದ್ವಿ ಆಗೈತಂತಂದ್ರ ನೀ ಮಾಡ್ಕೊಂಡ್ ಹೋಗ್ಬೇಕ. ನನಗ್ ಮದ್ವೆ ಅಂದಿದ್ನಿಲೋ. ನಂಗೆ ಈಗ ಮದ್ವಿ ಬೇಡ ಅಂತ ಹೇಳಿದ್ನಿ. ನೀನ್ ಸಂಬಂಧ ಆಗಿದ್ದಿದ್ದಲ್ಲ. ಈಗ ಮದ್ವಿ ಮಾಡಿ ಕೊಟ್ಟೈತಿ, ಏನು ಮಾಡಾಕ್ ಬರಂಗಿಲ್ಲ. ಕಲ್ಕೋಬೇಕ. ಅವ್ನ ಕಡೆ ಬರೀ ಬೈಸ್ಕೋದೇನ್ ಮಾಮ ಕಡೆ. ನೀ ಎದಕ್ ಕೇಳುವಲ್ಲಿ? ಎಷ್ಟ್ ಕೆಟ್ಟ ಬೈತಾರ ಗೊತ್ತವ್ರ. ಬಯ್ಯಾವನವ ನೋಡು. ನೀ ಕಲ್ಕೊಂಡ ಅವ್ನ ಸಂಭಾಷಿಕೊಂಡ್ ತಿಳಿಸ್ ಕ್ಯಾಸ ಹೇಳಿ ಮಾಡ್ಕೊಂತ ಹೊಂಟ್ರೆ ಎಲ್ಲಾ ಆಕೈತಿಲ್ಲ. ಆಟಕ ಇಟ್ಕ ಹಿಂಗ್ ಮಾಡಾಕತ್ತಾರ ನೀ. ನಂಗ್ ಗೊತ್ತಿಲ್ಲ, ನಾ ಇರಂಗಿಲ್ಲ ಇಲ್ಲೇ. ಇರಂಗಿಲ್ಲ ಅಂತ ಈಗ ಮಾಮ ನೋಡು ಅತ್ತಿನೂ ಊರ್ಗ ಹೋಗ್ಯಾಳ. ಈಗ ಮಾಮನು ಹೊರಗ್ ಹೋಗ್ಯಾನ. ಅವ್ ಬರ್ಲಿ ಆಮ್ಯಾಗ ಕುಂತ್ ಮಾತಾಡಿ ಕ್ಯಾಸ ಹೇಳ್ತೇನ ನಾ ಎಲ್ಲಾ. ಅವ್ರ ಬಂದ್ಕೊಳ್ಳಿ ನನಗ ಬೈತಾರ ಮತ್ತ. ನಾ ಅದಿನಿಲ್ಲ, ನಾ ಅದಿನ್ ಬೈಯಂಗಿಲ್ಲ. ಅವ ಆತಿಲ್ಲ, ನಾ ಹೇಳ್ತೇನೆ. ಅವಂಗೂ ತಿಳಿಸ್ ಕ್ಯಾಸ ಹೇಳ್ತೇನೆ ಅಂತ ಹೇಳತ್ತೇನಿಲ್ಲ.
ನಾ ಹೋಗುವಂದ್ ಬ್ಯಾಡಂಗಿಲ್ಲ ಇರು ನಾ ಹೇಳಾತೇನಿ ಈಗ ಮಾಮ ಅದು ಬರ್ಲಿ ಆಮ್ಯಾಗ ವಿಚಾರ ಮಾಡೋಣ ಅಂತ ಹೇಳಾಕತ್ತೇನಿಲ್ಲ. ನೋಡು ಅಳಾಕ್ ಹೋಗ್ಬೇಡ. ಒಮ್ಮೆ ಮದ್ವಿ ಮಾಡಿ ಕೊಟ್ಟಿವ್ ಅಂತಂದ್ರ ಈಗ ಹೊರಗಿನ ಮಂದಿರ ಏನಂತ ತಿಳು. ನೀ ಅಲ್ಲಿ ಮನಿಗ್ ಕರ್ಕೊಂಡು ಹೋದ್ನಿ ಅಂದ್ರ ನಿನ್ನ ಬಂದ್ಯಾ ಅಡಿಗೆ ಮಾಡಿದೆ ಇಲ್ಲ? ಇಲ್ಲ ಏನ್ ಹೇಳಿವಿ ನಿನಗಣ ಮಾಡಂತ ಹೇಳಿಲ್ಲ ನಿನ್ಗ ಅಡಿಗೆ? ನೀ ಹಂಗ ಆಕಿಗ್ ಬೈಯಾಕತ್ರ ಅಳಂಗಿಲ್ಲ ಅಲೇ ಆಕೆ. ಅಲ್ಲೋ ಮಾವ ಬಂದಾಗಿಂದ ನೋಡತ್ತನಿ ಒಂದ್ ಚಾ ಸದ್ಯಕ್ ಮಾಡಿಲ್ಲಕಿ. ನಾ ನಿನಗ್ ಪೈಲಾನ ಹೇಳಿನಿಲ್ಲ ಆಕಿಗೆ ಸ್ವಲ್ಪ ಏನ್ ಮಾಡಾಕ್ ಬರಂಗಿಲ್ಲ. ನೀನ ಸ್ವಲ್ಪ ಕಲಿಸ್ ಕೊಟ್ಟಿ ಕ್ಯಾಸ ಸ್ವಲ್ಪ ಇದನ್ ಮಾಡಿ ಇದು ಹೇಳಿನಿಲ್ಲ ನಿಂಗ. ನಾ ಅಡಿಗೆ ಮಾಡಾಕ ಕಲಸ್ಬೇಕೀಗ. ಏನ್ ಆಫೀಸ್ಗೆ ಹೋಗ್ಲೇ ಬೇಡೋಣ? ಈಗ ಅತ್ತಿ ಊರು ಹೋಗ್ಯಾಳ ಅದ್ರ ಸಂಬಂಧ ಆಕಿ ಹೇಳ್ಕೊಡ್ತೇನಂತ ಅಂದಿದ್ದಿಲ್ಲ ಆಕಿಗೆ. ಆಟೋಮಟ ಸಂಭಾಳಿಸಿವಲ್ಲಾರು. ಆಕಿ ಏನ್ ಹೇಳ ನನಗ ಮಾಮ ನಾಳಿಂದ ಅಡಿಗೆ ಮಾಡಾಕ ಕಲ್ಕೋತೀನಿ ಅಂತ ಹೇಳ. ಕಲ್ಕೊಂಡಾಳ ಏನ್ ಕೇಳಕ್ಕೇನ್ ಬರೀ ಏನಾರ ಮಾಡ್ಯಾಳ ಏನ್ ಕೇಳ ಬರೀ. ಆಕಿ ಅಂದಾಳ ಬರೋಬ್ಬರಿ ಐತಿ. ಅತ್ತಿ ಊರಿಗೆ ಹೋದಕಿ ಗುರ್ತಿತ್ತು. ಆಕಿ ಒಮ್ಮಗ್ಲೇನ ಹೊಕ್ಕೇನಂತ ಹೋದ್ಲಕಿ. ಆಕಿಗಾರ ಏನ್ ಮಾಡಂದಿ ಆಕಿ ಹೇಳಾರ ಯಾರು ಹೇಳಿ ನೋಡೋಣ. ಈಗ ನನಗಾರ ಏನ್ ಗೊತ್ತೈತಿ ಮತ್ತ ನಂಗೂ ಗೊತ್ತಿಲ್ಲಲ್ಲ. ಅಡಿಗೆ ಮಾಡ್ತಾಳ ಬೇಡ ಅಂತ ಸಾಕಿನ ಊರಿಗೆ ಕಳಿಸಿಲ್ಲ ನಾ. ಈಗ ಒಂದ್ ಕೆಲ್ಸ ಮಾಡ, ಅವ ಬರ್ಲಿ ಅವ ಬರಾನ ನಾ ಎಲ್ಲಾ ಹೇಳ್ತಾನೆ ಆಕಿಗೆ. ಈಗ ಇನ್ನ ಸಣ್ಣಾಕಿದಾಳ ಆಕಿ. ಆಕೆಲ್ಲ ಪೂರ ಕಲಿ ಮಠ ನಿಮ್ ಮನಿಗ್ ಕರ್ಕೊಂಡ್ ಹೋಗ. ಅಲ್ಲಿ ಮನಿಗ್ ಕರ್ಕೊಂಡ್ ಹೋಗಂತಿ ಊರ್ ಮಂದಿರ ಏನ್ ಅಂದಾರ ಹೇಳಿ ನೋಡೋಣ. ಕರ್ಕೊಂಡ್ ಹೋದ್ರ ಏನು ಅನ್ನಂಗಿಲ್ಲ. ಯಾಕಂದ್ರ ನಾನು ಹೊರಗ್ ಹೋಗವ. ಹೊರಗಿಂದ ಬಂದ್ ಕುಲೆ ನನ್ ಸಂಬಂಧ ಉಪವಾಸ ಕುಂದಿರ್ತಾಳ ಆಕಿ. ನಾ ಮತ್ತೆ ತಗೊಂಬರ್ಲಿ ದಿನ ಅದನ್ನ ಮಾಡ್ಲಿ. ಈಗ ಅತ್ತಿ ಬರೋ ಮಠ ಹೆಂಗಾರ ಇದನ್ ಮಾಡ್ಕೋ. ಆಮ್ಯಾಗ ಅತ್ತಿ ಬಂದಿಂದ ಮಾತಾಡಿ ಕ್ಯಾಸ ಕರ್ಕೊಂಡ್ ಹೋಗುದು ಬಿಡುದು ನೋಡಿ ವಿಚಾರ ಮಾಡಿ ಕ್ಯಾಸ ಆಮ್ಯಾಗ ಮಾಡೋಣಂತ. ಬೇಡ ಒಂದ್ ಕೆಲ್ಸ ಮಾಡು. ನಾ ಅವಾಗೆಲ್ಲ ಹೇಳ್ತಾನೆ. ಆಕಿ ಏನ್ ಅನ್ನಂಗಿಲ್ಲ. ನಾ ಆಕಿಗೆಲ್ಲ ತಿಳಿಸಿ ಹೇಳ್ತಾನೆ. ನಾ ಹೇಳೋ ಮಟ್ಟ ಅರ್ಥ ಮಾಡ್ಕೊ ನಾ ಹೇಳುದು. ನಾ ಹೊರಗಿಂದ ಒಂದ್ ಟೆನ್ಷನ್ ನನಗ್ ಬಂದ್ ಕೂಡಲೇ ಆಕಿ ಬೇಕೋತ ಕುಂದ್ರದಾಕತ್. ನಾ ಹೇಳಿದ್ನಿಲ್ಲೋ ಬೈತಾರ ಅಂತ ಕೇಳಿದ್ದಿ. ನೋಡ್ ಹೆಂಗ ಬೈತಾರ. ಈಗ ಕರ್ಕೊಂಡ್ ಹೋದ್ರು ಒಂದ ಅದಕ್ ಹೇಳಾಕತ್ತೀನಿ ಕೇಳ. ನಾವು ಮಂದಿ ನಾಕ್ತಾರ ಮಾತಾಡ್ತಾರೋ ಹೇಳ್ದಾಡ್ ಕೇಳ್ಕೊ. ನೋಡ್ತಾ ನೀ ಕರ್ಕೊಂಡ್ ಹೋಗಿ ಹೇಳ್ತಾನೆ. ನೋಡಲ್ಲ ಹೆಂಗಂತಾರೋ ನನಗ. ಒಂದ್ ಸ್ವಲ್ಪ ದಿನ ಕರ್ಕೊಂಡ್ ಹೋಗ. ಅಕ್ಕಿಗೂ ಸ್ವಲ್ಪ ಬುದ್ಧಿ ಇದನ್ನ ಆಗ್ಲಿ. ಸಣ್ಣಕ್ಕೆದಾಳ ಇನ್ನ ಬಡ್ಕೊಂಡ ನಿಮಗ ನಾವು ಸಣ್ಣಕ್ಕೆದಾಳು ಬ್ಯಾಡೋ ಅಂದ್ರೂ ಕೇಳಿಲ್ಲ. ನಮ್ಮವ್ವ ನೀನ ಕಟ್ಟಿ ಇಟ್ರು ನನಗ. ನೀ ಸಂಭಾಳಿಸ್ಕೊಂಡು ಹೊಕ್ಕಿ ಅಂತ ಹೇಳಿ ಕ್ಯಾಸ ನಾವ್ ಮಾಡ್ರಿ. ನೀ ಏನ್ ಮತ್ ಕರ್ಕೊಂಡ್ ಹೋಗೋ ಆದಿ ಇದು ಅಂತ ಹಿಂಗ್ ಮಾಡಾಕತ್ತಿಲ್ಲ. ಎಷ್ಟು ಸಂಭಾಳಿಸಿ ಹೇಳಿ ನಾನು. ಈಗ ಅಲ್ಲೋ ಒಂದ್ ವಾರ ಆಗೈತಿ. ಈಗ ಮದ್ವಿ ಹಾಕ್ಯಾಸ ಇಟ್ಟಕನ ಬ್ಯಾಸರ ಆತ್ ನಿನಗ. ಎರಡು ಬಾರಿ ಕರ್ಕೊಂಡ್ ಹೋಗ್ನಿ. ಒಂದ್ 6 ತಿಂಗಳ ಇಲ್ಕ ಒಂದ್ ವರ್ಷ ಕರ್ಕೊಂಡ್ ಹೋಗ್ಪ. ಆತು ಈಗ ನಡಿ. ನೋಡಿಲ್ಲ ಅತ್ತಿ ಬರಾನ. ನೀ ಅಕ್ಕಿಗೆ ಏನ್ ಹೇಳ್ತಿ ಹೇಳ. ನಾ ಎಲ್ಲ ಹೇಳ್ತೇನೆ. ಈಗ ಹೇಳ್ತಾನ ನೋಡ. ಲಕ್ಷ್ಮಿ ಬ್ಯಾಗ್ ತಗೊಂಬ ನಡಿ ಹೋಗೋನಿ. ಎಲ್ಲ ಇದನ್ ಮಾಡ್ಬಾರ್ದು. ನೀ ನಿನ್ನ ವಿಶ್ವಾಸ ಮ್ಯಾಗ ನಾ ಬಿಟ್ಟಿನ ಆಕೆನ. ಬಾ ಪಟ್ನ. ಹಾ ಬರಾತೇನಿ ನಡಿ. ನಾ ಅವಾಗೆಲ್ಲ ಹೇಳ್ತಾನೆ. ಹೋಯ್ ಬರ್. ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಮಾಡಿದಂಥ ಕಥೆ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀವಿ. ಬಾಲ್ಯ ವಿವಾಹ ಅಂದ್ರೆ ಸಣ್ಣ ಮಕ್ಕಳ ಮದುವೆ. ಇದು ಯಾಕೆ ಕಥೆ ಮಾಡಿದೇವೆ ಅಂದ್ರೆ ಎಷ್ಟೋ ಜನರ ಜೀವನದಾಗ ಇದು ದೊಡ್ಡ ತೊಂದರೆ ಆಗೈತಿ. ಅವ್ರ ಜೀವನನ ಹಾಳಾಗಿ ಹೋಗೈತಿ. ಬಾಲ್ಯ ವಿವಾಹ ಮಾಡಬೇಡ್ರಿ ಅನ್ನೋದು ಕಾರಣಕ್ಕನ ಈ ಕಥೆ ಮಾಡಿದ್ದೀವಿ. ಯಾಕಂದ್ರೆ ಇನ್ನೂ ಹಳ್ಳಿ ಒಳಗೆ ಕೆಲವೊಂದು ಸಣ್ಣ ಊರಲ್ಲಿ ಇದು ನಡೀತಾ ಇದೆ. ಅದಕ್ಕೆ ಇದನ್ನ ಮಾಡಬೇಡ್ರಿ. ಯಾಕಂದ್ರೆ ಅವ್ರ ಜೀವನನ ಇನ್ನೂ ಸಣ್ಣದಿರ್ತೈತಿ. ಅದ್ರಾಗ ನೀವು ಮದುವೆ ಮಾಡ್ರಿ ಅಂದ್ರೆ ಅವ್ರ ಮದುವೆ ಅಂದ್ರೆ ಗೊತ್ತಿರಂಗಿಲ್ಲ. ಜೀವನ ಮಾಡ್ಬೇಕು ಹೆಂಗೆ ಅನ್ನೋದು ಗೊತ್ತಿರಂಗಿಲ್ಲ. ಅಂತಂದ್ರೆ ನಾವು ಮದುವೆ ಮಾಡಿಬಿಟ್ಟಪ್ಪ ಅಂದ್ರೆ ಅವ್ರ ಜೀವನ ಹಾಳಾಗೋದಂತೂ ಗ್ಯಾರಂಟಿ ಇರ್ತೈತಿ. ದಯವಿಟ್ಟು ಮಾಡಬೇಡ್ರಿ ಅನ್ನೋ ಕಾರಣಕ್ಕೆ ನಾವು ಈ ಸ್ಟೋರಿ ಮಾಡಿದ್ದೀವಿ. ಮತ್ತು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿವಿ. ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿರಿ, ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಿಂಗೆ ನಮ್ಮನ್ನ ಯಾವಾಗಲೂ ಬೆಳೆಸ್ರಿ ಅಂತೇಳಿ ನಿಮ್ಗೆ ಕೇಳ್ಕೊತೀನಿ.